ಬ್ರೋ ಲೈಫಲ್ಲಿ ಪ್ರಾಣಕ್ಕಿಂತ ಹೆಚ್ಚು ಏನೂ ಇಲ್ಲ ಗುರು. ಈ ಕಪ್ಪು ಇಲ್ಲ, ಲೈಫಲ್ಲಿ ಏನೂ ಇಲ್ಲ. ಲೈಫಲ್ಲಿ ಇರೋದೇ ಒಂದು ಚಾನ್ಸು. ಒಂದು ಸಲ ಪ್ರಾಣ ಹೋದರೆ ನಿನ್ಗೆ ಹೇಳ್ತಾರೆ ಹೊರತು ಅದಾದಮೇಲೆ ಮತ್ತೆ ಏನೂ ಸಿಗಲ್ಲ ನಿನಗೆ. RCB ಏನು ಫಸ್ಟ್ ಟೈಮ್ ಆಗೋರು ಕಪ್ ಗೆಲ್ಲೋದು. ಫಸ್ಟ್ ಟೈಮ್ ಗೆಲ್ತು ಓಕೆ, ಬಟ್ ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಖುಷಿ ಪಡಬೇಕು. ಎಲ್ಲಿ ದೂರದಲ್ಲಿ ಕೂತ್ಕೊಂಡು ಇಲ್ಲ ಇವಾಗ ಜನಗಳು ಹಂಗೆ ಆಗುತ್ತೆ ಅಂತ ಗೊತ್ತು, ಆದರೂ ಕೂಡ ಹೋಗ್ಬಿಟ್ಟು ಹಂಗೆಲ್ಲ ಅವಾಂತರ ಮಾಡಿಕೊಂಡು ನಿಮ್ಮ ಪ್ರಾಣ ನೀವೇ ಬಿಟ್ಟರೆ ಯಾರಿಗೆ ಲಾಸ್? ನೀವೇನೋ ಸಾಯ್ತೀರ, ಬಟ್ ನಿಮ್ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ನಿಮ್ಮಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಿನ್ನೆ ನಂಬ್ಕೊಂಡ್ರು ತುಂಬ ಜನ ಇರ್ತಾರೆ, ಅದೆಲ್ಲ ಆಗಿರುತ್ತೆ. ಬಟ್ ಇಲ್ಲಿ ನಾವು ಗೌರ್ಮೆಂಟ್ ಬಗ್ಗೆನೂ ಕೂಡ ಸ್ವಲ್ಪ ಗೌರ್ಮೆಂಟು ಮಿಸ್ಟೇಕ್ಸ್ ಇದೆ, ಇಲ್ಲಿ RCB ಮ್ಯಾನೇಜ್ಮೆಂಟು ಮಿಸ್ಟೇಕ್ಸ್ ಇದೆ, ಮತ್ತು KCAದು ಮಿಸ್ಟೇಕ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವಾಗ RCB ಫೈನಲ್ಗೆ ಬಂದು ಎಷ್ಟು ದಿನ ಬ್ರೇಕ್ ಇದ್ದಿದ್ದು ಗುರು. ಫಸ್ಟ್ ಕ್ವಾಲಿಫೈರ್ ಆದಮೇಲೆ ಒಂದೇ ಬ್ರೇಕ್ ಇರುತ್ತೆ, ಮತ್ತು ಸೆಕೆಂಡು ಕ್ವಾಲಿಫೈರ್ ಆಡ್ತಾರೆ, ಅದಾದಮೇಲೆ ಮತ್ತೆ ಒಂದಿನ ಬ್ರೇಕ್ ಇರುತ್ತೆ. ಆಲ್ಮೋಸ್ಟು 1 2 3 4 5 ಡೇಸ್ ಆಲ್ಮೋಸ್ಟು ಗ್ಯಾಪ್ ಇತ್ತು RCB ಫೈನಲ್ಗೆ ಬಂದಿದ್ದಾರೆ ಅಂತ. ಅಲ್ಲಿ ಫೈನಲ್ಗೆ ಬಂದಮೇಲೆ ಎಷ್ಟು 5 ದಿನ ಗ್ಯಾಪಲ್ಲಿ RCB ಕಪ್ ಗೆಲ್ತಾರೆ ಅಂತ ಗೊತ್ತಿತ್ತು. ಓಕೆ, ಇವಾಗ ಕಪ್ ಗೆಲ್ಲಲ್ಲ 50% ಅಲ್ವಾ ಮಗ. ಇವಾಗ RCB ಕಪ್ ಗೆಲ್ತಾರೆ, RCB ಕಪ್ ಗೆಲ್ಲಲ್ಲ. ಅಟ್ಲೀಸ್ಟ್ ಇವಾಗ ಗೆದ್ದರೆ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಗೆದ್ದರೆ ಈ ಥರ ಒಂದು ಸೀನ್ ಆಗುತ್ತೆ ಅಂತ ಗೊತ್ತು, RCB ಫುಲ್ ಟೀಮು ಬೆಂಗಳೂರಿಗೆ ಬರುತ್ತೆ ಅಂತ ಗೊತ್ತು. ಇದೆಲ್ಲ ಗೊತ್ತಿದ್ರೂ ಗೌರ್ಮೆಂಟು ಮತ್ತು KCA ಏನಿದೆ, ಕರ್ನಾಟಕ ಕ್ರಿಕೆಟ್ ಬೋರ್ಡು ಮತ್ತು RCB ಮ್ಯಾನೇಜ್ಮೆಂಟು ಇದನ್ನು ಯೋಚನೆ ಮಾಡಬೇಕು, ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡಬೇಕು ಆ್ಯಕ್ಚುಲಿ. ಬಟ್ ಏನೂ ಮಾಡಿಲ್ಲ ಅಂತ ಅನ್ನಿಸ್ತದೆ. ಮತ್ತು ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, KCA ಅವರು ಯಾರೋ ಗೊತ್ತಿಲ್ಲ, ಬಟ್ ಅದು ನೋಡಿದೆ, ನಮ್ಗೆ ಇದೇನು ಗೊತ್ತೇ ಇಲ್ಲ, ನಮ್ಗೆ RCB ಮ್ಯಾನೇಜ್ಮೆಂಟ್ ನಮಗೇನು ಹೇಳಲೇ ಇಲ್ಲ ಅಂತ ಯಾರೋ ಹೇಳಿದರು ಆ್ಯಕ್ಚುಲಿ. ಎಲ್ಲ ನೋಡಿದೆ, ಬಟ್ ಇದೆಲ್ಲ ಸೀರಿಯಸ್ಲಿ ಒಂಥರ ಸೆನ್ಸ್ ಇಲ್ಲದಿರೋ ಥರ ನಡ್ಕೊಂಡಿರೋದು ಆ್ಯಕ್ಚುಲಿ. ಆದರೂ ನಮ್ಮ ಜನಕ್ಕೆ ಬುದ್ಧಿನೇ ಇಲ್ಲ ಗುರು, ಸೀರಿಯಸ್ಲಿ ಹೇಳ್ತಾರೆ, ನಮ್ಮ ಜನಕ್ಕೆ ಬುದ್ಧಿನೇ ಇಲ್ಲ. ಅಲ್ಲ, ಆ ಕಪ್ನ ನೋಡ್ಬಿಟ್ಟು ಎಂಜಾಯ್ ಮಾಡಿ ಮಗ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲರೂ ಫೋನ್ ತೊಗೊಂಡೋಗ್ಬಿಟ್ಟು ರೀಲ್ಸ್ ಮಾಡಿಬಿಟ್ಟು ನನ್ನ ವಾಟ್ಸಪ್ ಸ್ಟೇಟಸ್ಸು, ಸ್ನ್ಯಾಪ್ಚಾಟು ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕೋಕ್ಕೆ ವಿರಾಟ್ ಕೊಹ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು, ಮತ್ತು RCB ಟೀಮ್ನ ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ಇಲ್ಲೋಗಿದ್ದೆ ಅಲ್ಲೋಗಿದ್ದೆ ಕ್ಯಾಪ್ಚರ್ ಮಾಡಿ ಸ್ಟೋರಿಗಳು ಹಾಕೋಕ್ಕೆ, ಸ್ಟೇಟಸ್ಗಳು ಹಾಕೋಕ್ಕೆ ಹೋಗಿರ್ತಾರೆ. ಬಟ್ ಇವಾಗ ನೋಡಿ 11 ಜನ ಸತ್ತೋಗ್ಬಿಟ್ರು. ಇದಕ್ಕೆಲ್ಲ ಇವಾಗ ಏನಾಗಿದೆ ಅಂದರೆ, ಕುಂಭಮೇಳ ಆಯಿತು ಮಗ. ಕುಂಭಮೇಳದಲ್ಲಿ ಎಷ್ಟು ಜನ ಸತ್ತರು ಕಾಲು ತುಳಿತದಿಂದ. ಎಷ್ಟೋ ವರ್ಷ ಆದಮೇಲೆ ಬರುತ್ತೆ ಅಂತ ಹೋಗ್ಬಿಟ್ಟು ಎಷ್ಟು ಜನ ಹೋದರು. ಓಕೆ, ಅಲ್ಲಿ ಆ ಥರ ಇನ್ಸಿಡೆಂಟ್ ಆದಮೇಲೂ ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ವಾ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಈ ಥರ ಇನ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ರು ಇಲ್ಲಿ ಗೌರ್ಮೆಂಟು ಮತ್ತು ಈ ಮ್ಯಾನೇಜ್ಮೆಂಟ್ಗಳು ತಲೆ ಕೆಡ್ಸ್ಕೊಂಡಿಲ್ವಾ ಅಂತ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಇವರು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಓಕೆ, ಇದೆಲ್ಲ ಆಯಿತು. RCB ಇವಾಗ ಕಪ್ ಗೆದ್ದ ತಕ್ಷಣ ಎಲ್ಲಿ ಹೋಗಬೇಕು? ಇವಾಗ ಏರ್ಪೋರ್ಟ್ ಹತ್ರ ಬರ್ತಾರೆ, ಏರ್ಪೋರ್ಟ್ ಹತ್ರ ಬಂದಮೇಲೆ ಎಲ್ಲಿಗೆ ಹೋಗ್ಬೇಕು ಮಗ? ಡೈರೆಕ್ಟು ಚಿನ್ನಸ್ವಾಮಿಗೆ ಹೋಗಬೇಕು. ಚಿನ್ನಸ್ವಾಮಿಲಂದು ಕಾಲಿಡೋಕ್ಕೆ ಜಾಗ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರೋದೇ 30,000 ಜನ ಕೆಪಾಸಿಟಿ ಇರೋದು. ಅಲ್ಲಿಗೆ ಬಂದಿರೋದು ಲಕ್ಷ ಜನ ಬಂದಿದ್ದಾರೆ. ಅಲ್ಲಿಗೆ ಬಂದಿರೋದು ಆಲ್ಮೋಸ್ಟ್ 2.5 3 ಲಕ್ಷ ಜನ ಬಂದಿದ್ದಾರಂತೆ. ಎಲ್ಲಿಗೆ ಕರ್ಕೊಂಡೋಗಿ ಕೂರಿಸ್ತಾರೆ ಅವ್ರನ್ನ? ಎಲ್ಲಿದೆ ಕೆಪಾಸಿಟಿ? ಅದಕ್ಕೆ ಅನ್ಬಾಕ್ಸಿಂಗ್ ಇವೆಂಟಲ್ಲೆಲ್ಲ RCB ಪ್ರೈಸ್ನ ಇಡ್ತಾರೆ. ಪ್ರೈಸ್ನ ಇಟ್ಟರೆ ಓಕೆ, ಬಟ್ ಈ ಒಂದು ಕಾರಣದಿಂದ RCB ಈ ಥರ ಪ್ರೈಸ್ನ ಇಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಟಿಕೆಟಲ್ಲಿ ತುಂಬ ಸ್ಕ್ಯಾಮ್ ಆಗುತ್ತೆ, ಅದೆಲ್ಲ ಬಿಡಿ. ಆದರೂ ಜನಗಳು ಸ್ವಲ್ಪ ಬುದ್ಧಿ ಕಲೀಲೇಬೇಕು. ಏನು ಈ ಸೋಷಿಯಲ್ ಮೀಡಿಯಾನೇ ಗುರು ಎಲ್ಲರಿಗೂ ಹಾಳು ಮಾಡ್ತಾ ಇರೋದು. ಎಲ್ಲರೂ ವಾಟ್ಸಪ್ ಸ್ಟೇಟಸ್ ಹಾಕೋಕ್ಕೆ, ಸ್ನ್ಯಾಪ್ಚಾಟ್ ಹಾಕೋಕ್ಕೆ, ಈ ಸ್ಟೇಟಸ್ ಏನು ಸಿಗೋದು ಗುರು ಅದರಲ್ಲಿ? ನನಗೆ ಬಾಯಿಗೆ ಬರ್ತಾ ಇದೆ ಸೀರಿಯಸ್ಲಿ. ಏನೂ ಸಿಗಲ್ಲ ಗುರು ಅದರಲ್ಲಿ. ಜಸ್ಟ್ ಒಂದು 24 hours ನಿಮ್ಮ ಸ್ಟೋರಿನ ನೀವು ನೋಡಿಕೊಂಡು ಯಾರು ನೋಡ್ತಾರೆ ಯಾರು ನೋಡಲ್ಲ ಅಂತ ನೋಡಿಕೊಂಡು ಖುಷಿ ಪಡೋಕ್ಕೆ ನಿಮ್ಮ ಪ್ರಾಣ ಕಲ್ತ್ಕೋತೀರಾ. ನೀವೇನೋ ಸಾಯ್ತೀರಾ, ನಿಮ್ಮ ಮನೆಯವ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನೇನೇ ಇರುತ್ತೆ ಅದೆಲ್ಲ ನೀವು ಯೋಚನೆ ಮಾಡಬೇಕು. ಬಟ್ ಅದು ಯಾವ ಥರ ಯಾವ ಏಜ್ ಕ್ಯಾಟಗರಿ ಸತ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ 11 ಜನ ಸತ್ತೋಗ್ಬಿಟ್ಟಿದ್ದಾರಂತೆ, ಮತ್ತು 40ಕ್ಕೂ ಪ್ಲಸ್ ಹೆಚ್ಚು ಇಂಜುರಿ ಆಗಿದೆ ಅಂತೆ. ಪಾಪ ಅವರೆಲ್ಲ ಆದಷ್ಟು ಬೇಗ ರಿಕವರಿ ಆಗಲಿ, ಅವ್ರಿಗೂ ಕೂಡ ತುಂಬ ಆಸೆಗಳಿರುತ್ತೆ. RCB ಏನು ಫಸ್ಟ್ ಟೈಮ್ ಆಗೋರು, ಇನ್ನೂ ತುಂಬ ವರ್ಷಗಳಿದೆ. RCB ಫಸ್ಟ್ ಟೈಮ್ ಹೋಗಿ ಗೆದ್ದರು. ಅದು ನಾನು ಕೂಡ ನಿನ್ನೆ ಲೈವ್ ಮಾಡಿದೆ, ಫುಲ್ ಸೆಲೆಬ್ರೇಟ್ ಮಾಡಿದೆ. ನಾನು ಮನೇಲೇ ಕೂತ್ಕೊಂಡೆಲ್ಲ ಮಾಡಿ, ಆಚೆ ಎಲ್ಲೂ ಹೋಗಲಿಲ್ಲ. ನನಗೆ ಗೊತ್ತು ಸೀನ್ ಏನಾದರೂ ಆಗುತ್ತೆ. ನೀವೇನಾದರೂ ಅಂದ್ಕೊಳ್ಳಿ, ಸುಮ್ಮನೆ ಹೋಗ್ಬಿಟ್ಟು ಏನಾದರೂ ಆಚೆ ಹೋದರೆ RCB ಫ್ಯಾನ್ಸು ಫುಲ್ ಝೂಮಲ್ಲಿ ಇರ್ತಾರೆ. ಓಕೆನಾ? ತುಂಬ ಕ್ರೇಜಿ. ಓಕೆ, RCB ಫ್ಯಾನ್ಸ್ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ, ತುಂಬ ಕ್ರೇಜಿಯಾಗಿರ್ತಾರೆ. ಓಕೆನಾ? ಆ ಟೈಮಲ್ಲಿ ಪೀಕ್ ಲೆವೆಲ್ ಇರ್ತಾರೆ. ಸುಮ್ಮನೆ ಹೋಗ್ಬಿಟ್ಟು ಏನೋ ಹಂಗೆ ಮಾತಾಡಿದ್ರು ಕೂಡ ಜಗಳ ಆಗುತ್ತೆ. ನಿಜ ಹೇಳ್ತಾ ಇದ್ದೀನಿ. ಇವಾಗ CSK ಫ್ಯಾನ್ ಇದ್ದರು ಹೋಗ್ಬಿಟ್ಟು ಮಾತಾಡಿ ಸುಮ್ಮನೆ ಕಿರಿಕಾಗುತ್ತೆ. ಹೆಂಗೆ ಜಗಳ ಆಗಬೇಕಂದ್ರೆ ಹೆಂಗೆ ಬೇಕಾದ್ರೆ ಆಗುತ್ತೆ. ಸೊ ನಿಮ್ಮ ಸೇಫ್ಟಿಲಿ ನೀವು ಇರಬೇಕು ಗುರು ಲೈಫಲ್ಲಿ. ಯಾವಾಗಲೂ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಲೈಫಲ್ಲಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಲೈಫಲ್ಲಿ. ಸೇಫ್ಟಿ ಇಂಪಾರ್ಟೆಂಟು. ನಾವು ಬದುಕಿರೋದೇನಕ್ಕೆ? ಒಂದು ಪ್ರಾಣ ಇರೋದು ಅಷ್ಟೇ. ಅದು ಹೋದರೆ ಮುಗೀತು ಲೈಫು, ಅದು ಹೋದರೆ ಮುಗಿದೋಯ್ತು. ಇನ್ನೇನು ಮತ್ತೆ ಏನೂ ವಾಪಸ್ ಬರೋಲ್ಲ. ನೀವು ಸತ್ತ ಮೇಲೆ ಮತ್ತೆ RCB ಕಪ್ ಗೆಲ್ತಾರೆ, ಅವಾಗ ಸೆಲೆಬ್ರೇಟ್ ಮಾಡೋಕ್ಕಾಗಲ್ವ ಟಿ ವಿಲಿ ಕೂತ್ಕೊಂಡು?
ಏನೋ ಒಂಥರ ಕ್ರೇಜೆಲ್ಲ ಚೆನ್ನಾಗಿತ್ತು, ಬಟ್ ಪ್ರಾಣ ಕಳ್ಕೊಳ್ಳೋಷ್ಟು ಲೆವೆಲ್ಗೆಲ್ಲ ಬೇಡ. ಓಕೆ, RCB ಇವಾಗ ಕಪ್ ಗೆದ್ಬಿಟ್ಟು ಎಲ್ಲಿಗೆ ಹೋಗಬೇಕು? ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ಬೇಕಿತ್ತು. ಏನಕ್ಕೆ ಗುರು ವಿಧಾನಸೌಧಕ್ಕೆ ಹೋಗ್ಬೇಕಿತ್ತು? ಏನಕ್ಕೆ ಹೋಗ್ಬೇಕಿತ್ತು ನನಗಂತೂ ಗೊತ್ತಿಲ್ಲ, ಇದಂತ ಅರ್ಥ ಆಗಲಿಲ್ಲ. ವಿಧಾನಸೌಧಕ್ಕೆ ಹೋಗಿದ್ದು ಓಕೆ, ಬಟ್ ಹೋಗಿದ್ಮೇಲೆ ಇವಾಗ ವಿಧಾನಸೌಧಕ್ಕೆ RCB ಟೀಮ್ ಬರ್ತದೆ ಅಂತ ಹೇಳಿದ್ಮೇಲೆ ಗೌರ್ಮೆಂಟ್ ಏನು ಮಾಡಬೇಕು? ಒಳ್ಳೆ ಪ್ಲ್ಯಾನ್ ಮಾಡಬೇಕು. ಇಷ್ಟು ಜನ ಪಕ್ಕ ಬಂದೇ ಬರ್ತಾರೆ. RCBಗೆ ವರ್ಲ್ಡ್ ವೈಡ್ ಎಲ್ಲ ಫ್ಯಾನ್ಸ್ ಇದ್ದಾರೆ, ತುಂಬ ಜನ ಪೊಲೀಸ್ ಬೇಕು. ಓಕೆನಾ, ಇವಾಗ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೋಟಿ ಜನ, ಕೋಟಿ ಅಂತ ಹೇಳ್ತೀನಿ, ತುಂಬ ಸಾವಿರಾರು ಜನ ಪೊಲೀಸ್ ಬೇಕು. ಓಕೆನಾ, ಸಾವಿರಾರು ಜನ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಏನೂ ನಡೆಯಲ್ಲ. ಇವಾಗ ನೀವು ನೋಡ್ಬೋದು, ಯಾರೋ ಎಲೆಕ್ಷನಲ್ಲಿ ಗೆದ್ಮೇಲೆ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಪ್ರಮಾಣ ವಚನ ಎಲ್ಲ ಸ್ವೀಕರಿಸ್ತಾರಲ್ಲ, ಅದಕ್ಕೇ ಬಂದಿರ್ತಾರೆ ಜನಗಳು ಬಂದಿರ್ತಾರೆ, ಬಟ್ ಬೇರೆ ಥರ ಬಂದಿರ್ತಾರೆ. ಓಕೆ, ಬಟ್ ಅದಕ್ಕೇ ಪೊಲೀಸವರು ಅದಕ್ಕೆ ಸಾಕಾಗಲ್ಲ ಒಂದೊಂದ್ಸಲ. ಇವಾಗ RCB ಟೀಮ್ ಅಂತ ಹೇಳಿ ಕಪ್ ಗೆದ್ದಿದೆ, ಕಪ್ ಗೆಲ್ದೇ ಅಷ್ಟು ಜನ ಫ್ಯಾನ್ಸ್ ಇದ್ರು. ಇವಾಗ ಕಪ್ ಗೆದ್ದಿದೆ, ಅದು ಬೆಂಗಳೂರಿಗೆ ವಿಧಾನಸೌಧಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಗುರು? ಯಾವ ಥರ ಗೌರ್ಮೆಂಟ್ ಇದಕ್ಕೆಲ್ಲ ರೆಡಿ ಆಗಬೇಕು? ಏನೂ ಇಲ್ಲ. ಬಂದರು, ಏನೋ ಮಾಡಿದ್ರು, ಸನ್ಮಾನ ಮಾಡಿದ್ರು RCBನ, ಮತ್ತೆ ಹೋದರು. ಅವ್ರ ಪಾಡ್ಗೆ ಅವ್ರು ಹೋದರು, ಇವ್ರ ಪಾಡ್ಗೆ ಇವ್ರು ಹೋದರು, ಜನಗಳು ಸತ್ತರು. ಅದು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಸೊ ಜನರೇ, ಸ್ವಲ್ಪ ನೀವು ಕೂಡ ತಲೆ ಇಡಬೇಕು ಲೈಫಲ್ಲಿ. ನಾನು ನಿಮಗೆ ಬೈತಾ ಇದ್ದೀನಿ ಅಂತ ಅನ್ಕೋಬೇಡಿ, ಯಾಕಂತ ಹೇಳಿದ್ರೆ ಬಟ್ ಇವಾಗ ಒಂದು ಸಲ ಪ್ರಾಣ ಹೋದರೆ ಮತ್ತೆ ಬರಲ್ಲ ಗುರು. ಕುಂಭಮೇಳ ಆಗಿದೆ, ಇವಾಗ RCB ಈ ಥರ ಸೀನ್ ಆಗಿದೆ. ಇನ್ಮೇಲಾದರೂ ಬುದ್ಧಿ ಕಲಿಬೇಕು ಲೈಫಲ್ಲಿ. ಹೋಗ್ಬಿಟ್ಟು ಸುಮ್ಮನೆ ಪ್ರಾಣ ಕೊಟ್ಟರೆ ಅವ್ರೇನು ಗುರು, ಕಪ್ ಗೆದ್ರು ಹೋದರು. RCB ವಿರಾಟ್ ಕೊಹ್ಲಿರೇ ಅಂದ್ಕೊಳ್ಳಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ವರ್ಷ ಅಲ್ಲ, 18 ವರ್ಷ ನಾವು ಕಷ್ಟಪಟ್ಬಿಟ್ಟು 18 ವರ್ಷ ಆದಮೇಲೆ ಕಪ್ ಗೆದ್ಬಿಟ್ಟು ಚಿನ್ನಸ್ವಾಮಿಗೆ ಬಂದಿದ್ದೀವಿ, ಮತ್ತು ಬೆಂಗಳೂರಿಗೆ ಬಂದಿದ್ದೀವಿ ಕಪ್ ತಗೊಂಡು. ಈ ಕಪ್ಪಿಂದ 11 ಜನ ಸತ್ತೋಗ್ಬಿಟ್ರಲ್ಲ ಮಗ, ನಮಗೆ ಈ ಕಪ್ ಗೆಲ್ಲಬೇಕಿತ್ತ ಅಂತ ಅವ್ರಿಗೆ ತಲೆಯಲ್ಲಿ ತುಂಬ ಯೋಚನೆ ಹೋಗ್ತಿರುತ್ತೆ. ಇವಾಗ ಕಪ್ ಗೆದ್ದಿರೋ ಖುಷಿ ಒಂದು ಕಡೆ ಇದ್ದರೆ, ಕಪ್ಪಿಂದ ಈ ಕಪ್ ಗೆದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದಕ್ಕೆ 11 ಜನ ಸತ್ತರು ಅಂತ ಅವ್ರಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದೆಲ್ಲ ಮಾಡಬೇಕಿದ್ದ ಅಂತ ಅವ್ರಿಗೆ ತಲೆಯಲ್ಲಿ ಬರ್ತಾ ಇರುತ್ತೆ. ಈ ಥರ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಸೊ ಇನ್ಮೇಲಾದರೂ ಜನಗಳು ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು, ಈ ಥರ ಇನ್ಸಿಡೆಂಟ್ ಆದರೆ ಜನಗಳು ತುಂಬ ಇರ್ತಾರೆ. ಓಕೆ, ಇವಾಗ ಲಕ್ಷಾಂತರ ಜನರು ಇರ್ತಾರೆ, ಅಲ್ಲಿ ಸಣ್ಣ ಪುಟ್ಟ ಚಿಕ್ಕ ಹುಡುಗರನ್ನ ಕಳಿಸ್ಬಾರ್ದು. ಸೊ ಇನ್ಮೇಲಾದರೂ ನಿಮ್ಮ ಮನೆಗಳಲ್ಲಿ ಚಿಕ್ಕ ಹುಡುಗರನ್ನ ಈ ಥರ ದೊಡ್ಡ ಜನಗಳು ಸೇರೋ ಜಾಗದಲ್ಲೆಲ್ಲ ಕಳ್ಸೋಕೆ ಹೋಗ್ಬಿಡಿ. ಆಲ್ಮೋಸ್ಟ್ ಇವಾಗ ದೊಡ್ಡವರೇ ಸತ್ತೋಗ್ಬಿಟ್ಟಿದ್ದಾರೆ ಕಾಲು ತುಳ್ತದಿಂದ. ಚಿಕ್ಕ ಹುಡುಗರು, ಇವಾಗ ನಾನು ಇಲ್ಲಿ ನಿಂತ್ಕೊಂಡು ಇಷ್ಟುದ ಇದ್ದೀನಿ, ನಾನು 6 ಅಡಿ ಇದ್ದೀನಿ ಅಂದ್ಕೊಳ್ಳಿ. 6 ಅಡಿಲಿ ಚಿಕ್ಕ ಹುಡುಗರು ಎಷ್ಟಿರ್ತಾರೆ? 4 ಅಡಿ 3 ಅಡಿ ಇರ್ತಾರೆ. ಅವ್ರು ಎಲ್ಲಿ ಕಾಣಿಸುತ್ತೆ? ಅವ್ರಿಗೆ ಏನು ಕಾಣಿಸುತ್ತೆ ಮಗ? ಏನೂ ಕಾಣಿಸಲ್ಲ, ಸುಮ್ಮನೆ ಸಾಯಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇನ್ಮೇಲಾದರೂ ಜನರೇ ಸ್ವಲ್ಪ ಬುದ್ಧಿ ಕಲೀರಿ ಇದೆಲ್ಲ. ಬಟ್ ನಾವೇನು ಹೇಳಿದ್ರು ಅವ್ರು ಮಾಡೋದು. ಬಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಇದೆಲ್ಲ ಅನಿಸಿರುತ್ತೆ, RCB ಟೀಮು ಅನಿಸಿರುತ್ತೆ, ಬಟ್ ಬೇರೆಯವ್ರಿಗೆ ಏನು ಅನಿಸಿದೆಯೋ ಏನೋ ಗೊತ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಾವು 11 ಜನನ ಕಳ್ಕೊಂಡ್ವಿ, 11 ಜನ RCB ಫ್ಯಾನ್ಸ್ನ ಕಳ್ಕೊಂಡ್ವಿ. ಬಟ್ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ಲ ಶೋಕಿ ಆಗ್ತದೆ ಆ್ಯಕ್ಚುಲಿ. ಅವ್ರು ಹಾಕ್ಬೇಕು, ಇವ್ರು ಹಾಕಬೇಕು, ಅವ್ರು ಬಂದರು, ಈ ಫೇಮಸ್ ಆಗಬೇಕು, ಅದು ಮಾಡಬೇಕು. ಒಂಥರ 10 ನಿಮಿಷ ಖುಷಿಗೆ ಈ 24 hours ಒಂದು ಸ್ಟೇಟಸ್ ಇರುತ್ತೆ, ಒಂದು ಸ್ಟೋರಿ ಇರುತ್ತೆ. ಓಕೆನಾ, ಆ ಒಂದು ಸ್ಟೋರಿ ಎಷ್ಟು 24 hours ಅಷ್ಟೇ ಮಗ, ಅದು ಬಿಟ್ಟರೆ ಬೇರೆ ಸಿಗುತ್ತೆ. ಅವ್ರು ನೋಡಿದ್ರು ಇವ್ರು ನೋಡಿದ್ರು ಬೇರೆಗೆ ಇಂಪ್ರೆಸ್ ಮಾಡೋಕ್ಕೆಲ್ಲ ಮಾಡ್ತಾರೆ ಲೈಫಲ್ಲಿ. ಬಟ್ ಇಟ್ಸ್ ಓಕೆ. ಬಟ್ ಇನ್ಮೇಲಾದರೂ ಸ್ವಲ್ಪ ತಲೆಯನ್ನು ಉಪಯೋಗಿಸಿ ಲೈಫಲ್ಲಿ ಮುಂದೆ ಬರಬೇಕು. ಮುಂದೆ ಬರೋದಿರಲಿ, ಲೈಫ್ನ ನಿಮ್ಮ ಪ್ರಾಣ ನೀವು ಉಳಿಸ್ಕೊಳ್ಳಿ ಅಂತ ಹೇಳೋದಷ್ಟೇ. ಬಟ್ ಪಾಪ ಅವರೆಲ್ಲ ಯಾರು ತೀರ್ಕೊಂಡಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಬೇಕಷ್ಟೇ. ಅದು ಬಿಟ್ಟರೆ ಬೇರೇನೂ ಮಾಡೋಕ್ಕಾಗಲ್ಲ. 40 ಜನಗೇನೋ ಇಂಜುರಿ ಆಗಿರುತ್ತೆ, ಅವರೆಲ್ಲ ಆದಷ್ಟು ಬೇಗ ರಿಕವರಿ ಆಗಲಿ, ಅವ್ರ ಫ್ಯಾಮಿಲಿ ಕಡೆ ಅವರು ಹೋಗಲಿ, ಅವ್ರಿಗೇನು ಆಗದೇ ಇದ್ದರೆ ಸಾಕು ಅಂತ ನಾನಂತೂ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ಸೊ ಮತ್ತು ಇನ್ನೂ ತುಂಬ ಇನ್ಸಿಡೆಂಟ್ ಆಗಿದೆ ಆ್ಯಕ್ಚುಲಿ. ಅದಕ್ಕೋಸ್ಕರ RCB ಬೇಗ ಒಂದು ಸೆಲೆಬ್ರೇಷನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇನ್ನು ಪ್ಲ್ಯಾನ್ ಮಾಡ್ಬೋದಿತ್ತು ಗುರು, ಒಂದೇ ದಿನನ. ಇವಾಗ ಒಂದಿನ ಬಂತು, ನಿನ್ನೆ ಕಪ್ ಗೆದ್ದರು, ಇವತ್ತೇನಕ್ಕೆ ಬರಬೇಕಿತ್ತು ಗುರು? 2 ದಿನ ಎಲ್ಲ ಪ್ಲ್ಯಾನ್ ಮಾಡಿ ಈ ಥರ ಎಲ್ಲ ಒಂದು ಅವೇರ್ನೆಸ್ ಎಲ್ಲ ಮೂಡಿಸ್ಬಿಟ್ಟು, ಒಳ್ಳೊಳ್ಳೆ ಪೊಲೀಸ್ಗಳನ್ನ ತುಂಬ ಕರ್ಕೊಬಂದು ಹೈರ್ ಮಾಡಿ ಅಲ್ಲಿಗೆ ಇಟ್ಸ್ಬಿಟ್ಟು ಆಮೇಲೆ ಎಲ್ಲನೂ ಪ್ಲ್ಯಾನ್ ಮಾಡಿದ್ರೆ ಆಗ್ತಾಯಿತ್ತು. ಒಂದೇ ದಿನದಲ್ಲೆಲ್ಲ ಮಾಡೋಕ್ಕೆ ಹೋದರೆ ಆ ಜೋಶಲ್ಲಿ ಇರ್ತಾರೆ ಗುರು RCB ಫ್ಯಾನ್ಸು. ಬಟ್ ಅವ್ರದ್ದು ತಪ್ಪಲ್ಲ, ಇವಾಗ ಎಲ್ಲರ ಕಡೆಯಿಂದನೂ ಮಿಸ್ಟೇಕ್ ಇದೆ ಗುರು. ಇವಾಗ RCB ಮ್ಯಾನೇಜ್ಮೆಂಟಿಂದ ಮಿಸ್ಟೇಕ್ ಇದೆ, ಈ KCA ಕಡೆ ಮಿಸ್ಟೇಕ್ ಇದೆ ಅಂತಲೇ ಹೇಳ್ಬೋದು, ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಮಿಸ್ಟೇಕ್ ಇದೆ. ಎಲ್ಲರದು ಇವಾಗ ಇವ್ರು ಸರಿ ಅವ್ರು ಸರಿ ಅಂತ ಯಾರನ್ನೂ ಹೇಳೋಕ್ಕಾಗಲ್ಲ, ಎಲ್ಲರದು ಮಿಸ್ಟೇಕ್ ಇದೆ. ಸೊ ಎಲ್ಲರದು ಮಿಸ್ಟೇಕ್ ಇರೋದ್ರಿಂದ ಅದನ್ನು ಪ್ಲ್ಯಾನ್ ಮಾಡಬೇಕಿತ್ತು. ಏನೂ ಪ್ಲ್ಯಾನ್ ಮಾಡಿದ್ರೆ ಹಿಂಗೆ ಆಗೋದು.
ಸೊ ಏನೂ ಮಾಡೋಕ್ಕಾಗಲ್ಲ. ನಿಮಗೇನು ಅನ್ನಿಸ್ತು ಈ ಒಂದು ನಾನು ಯಾವ ಥರ ಮಾತಾಡಿದೆ? ನಾನೇನು ಯಾರಿಗೂ ಬೈದಿಲ್ಲ ಇಲ್ಲಿ, ಇವಾಗ ಗೌರ್ಮೆಂಟ್ಗೂ ಬೈದಿಲ್ಲ, ಯಾರಿಗೂ ಬೈದಿಲ್ಲ. ನಾನು ಜಸ್ಟು ಹೇಳಿರೋದು ಯಾವ ಥರ ಸಿಚುವೇಶನ್ ಆಗಿದೆ, ಆ ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಮುಂದೆ ಈ ಥರ ಎಲ್ಲ ಆಗಬಾರ್ದು ಅಂತ ಹೇಳ್ತೀನಿ. ನೋಡೋದ ಮುಂದೆ ಏನಾಗುತ್ತೆ ಅಂತ. ನಿಮ್ಗೆ ಅನ್ನಿಸು ಅಂತ ಕಾಮೆಂಟ್ ಮಾಡಿ. ಹಾಗೆ ಸಿಗೋದ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.